ಈ ಸತ್ಯವನ್ನು ನಾನು ಯಾಕೆ ಹೇಳಬಾರ್ದು ಕಾಂಗ್ರೆಸ್ಸಿಗರೇ, ಎಡಪಂಥೀಯರೇ? ನನಗೆ ಎಲ್ಲಿ ಅಧರ್ಮ ಕಾಣಿತೋ ನಾನು ಅಲ್ಲಿ ಧರ್ಮದ ಹಾದಿಯಲ್ಲಿ ನಡೆದೆ ಅಂತ ಹೇಳ್ತಾನೆ. ಅದು ಅವನು ಹೇಳ್ಕೊಂಡ ಮಾತು. ಏನು ಅಧರ್ಮ ಕಾಣ್ತದೆ? ಅವನಿಗೆ ಗಾಂಧೀಜಿ ಮಾಡಿದ ಅಧರ್ಮಗಳನ್ನು ಕಾಣಿತು. ಹಿಂದೂಗಳನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ರು, ಮತಾಂತ ಮಾಡಿದರು. ಎಷ್ಟೋ ಹೆಣ್ಣು ಮಕ್ಕಳು ಬಾವಿಗಾರಿಕೊಂಡ್ರು, ಗರ್ಭಿಣಿಯರ ಹೊಟ್ಟೆಯನ್ನು ಬಗೆದು ಆ ಮಗುವನ್ನು ಮೇಲೆ ಕಾರಿಸಿ ಅದಕ್ಕೆ ಚಾಕನ್ನು ಕತ್ತಿಯನ್ನು ಕೊಟ್ಟು ಕರಳುಗಳು, ತಲೆಗಳು, ರುಂಡಗಳು ರಸ್ತೆಯಲ್ಲಿ ಚೆಲ್ಲಾಡಿದವು, ರಕ್ತದ ಹೊಳೆಯಾಗಿ ಹರಿದವು. ಇದು ಮೋಪ್ಳ ದಂಗೆ. ಅವರ ತಲೆಯೊಳಗೆ ಮತಾಂಧತೆಯ ವಿಷಬೀಜ ಬಿತ್ತಲಾಯಿತು. ಕುರಾನಿನ ಅಂಶಗಳು ಅದರಲ್ಲಿ ಏನು ಹೇಳಿದೆ ಅಂದರೆ, ನಮ್ಮ ಬಹುದೇವತಾ ಆರಾಧಕರು ನಮ್ಮ ಶತ್ರುಗಳು, ನಾವು ಏಕದೇವನಿಷ್ಠರು, ಅವರನ್ನು ಕೊಲ್ಲಿ ಚಚ್ಚಿ ಇಂಥ ಕೆಲವು ಇದ್ದಾವೆ, ಕುರಾನಲ್ಲಿ ಇದ್ದಾವೆ, ಲಾಲುಗಳು ಇದ್ದಾವೆ. ಈ ಕಾಶ್ಮೀರದ ಹರಿಸಿಂಗ್ ಒಬ್ಬ ಹಿಂದೂ ರಾಜ, ಮುಸಲ್ಮಾನರು ಹೆಚ್ಚಿರುವಂಥ ಪ್ರದೇಶ, ಉನ್ನತ ಸಂಸ್ಕೃತಿ ಇದ್ದಂಥ ನಾಡು, ಕಾಶ್ಮೀರಿ ಪಂಡಿತರ ಒಂದು ನೆಲೆವೀಡು. ಇಂಥ ಜಾಗದ ಹರಿಸಿಂಗಿಗೆ ರಾಜ ಹೇಳ್ತಾರೆ, ನೀನು ಕಾಶಿಗೆ ಹೋಗು ಅಂತ ಹೇಳ್ತಾರೆ. ರಾಜ್ಯ ಬಿಟ್ಟು ತೊಲಗು ಅಂತ ಮಹಾತ್ಮ ಗಾಂಧಿ ಹೇಳಿದ್ದು ಹರಿಸಿಂಗಿಗೆ. ನೀನು ಕಾಶಿಗೆ ಹೋಗು ಅಂತ ಹೇಳ್ತಾರೆ. ಪದವಿ ಬಿಟ್ಟು ಅದೇ ಹೈದರಾಬಾದ್ ನಿಜಾಮನಿಗೆ ನೀನು ಮೆಕ್ಕಕ್ಕೆ ಹೋಗಬೇಕಂತ ಯಾಕೆ ಹೇಳಿಲ್ಲ ಗಾಂಧೀಜಿ? ನೀವು ದೇವಸ್ಥಾನಗಳು ಹೋಗಿ ಕುರಾನ್ ಪಠಣ ಮಾಡ್ತೀರಿ, ಅದೇ ಮಸೀದಿಗೆ ಹೋಗಿ ಯಾಕೆ ಭಗವದ್ಗೀತೆ ಪಠಣ ಮಾಡಲಿಲ್ಲ? ಭಗವದ್ಗೀತೆಯನ್ನು ನಿಮ್ಮ ಮೇಜಿನ ಮೇಲೆ ಇರಿಸ್ಕೊಂಡಿದ್ದೀರಿ, ಭಗವದ್ಗೀತೆಯ ನೀನು ಆರಾಧಕರಾಗಿದ್ದೀರಿ, ನೀವು ಹಿಂದೂ ಧರ್ಮದ ಪ್ರತಿಪಾದಕರು ಅಂತ ಹೇಳ್ಕೊತೀರಿ. ನೀವು ಯಾಕೆ ಭಗವದ್ಗೀತೆಯನ್ನು ಅದರಲ್ಲಿ ಒಳ್ಳೆಯ ಅಂಶಗಳಿದೆ ಅಂತ ಹೇಳ್ಕೊಳ್ತೀರಲ್ಲ, ಆ ಭಗವದ್ಗೀತೆಯನ್ನು ಯಾಕೆ ಮಸೀದಿಯಲ್ಲಿ ಹೋಗಿ ಪಠಣ ಮಾಡಲಿಲ್ಲ? ಖಿಲಾಫತ್ ಚಳವಳಿ ಅಂದರೆ ಏನು ಪಾಠವನ್ನು ನಮಗೆ ಮಾಡಿದ್ದೀರಿ ನೀವು? ಸ್ವಾತಂತ್ರ್ಯ ಚಳವಳಿನ ಅದು? ನಾನ್ಸೆನ್ಸ್. ಈ ತಪ್ಪು ಪಾಠವನ್ನು ಯಾಕೆ ನನಗೆ ಕೊಟ್ಟಿರಿ ಅಂತ ನಾನು ಇವತ್ತು ನಿಮ್ಮನ್ನು ಕೇಳ್ತಾ ಇದ್ದೀನಿ. ನಾನು ಯಾಕೆ ಈ ತಪ್ಪು ಪಾಠವನ್ನು ಓದಿದೆ? ಇಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ಗುಂಡೊಡಿತಾನಲ್ಲ, ಅದನ್ನು ನಾನು ಒಪ್ಪಿಕೊಳ್ಳಲ್ಲ, ಅದನ್ನು ಖಂಡಿಸ್ತೇನೆ. ಯಾಕೆ ಖಂಡಿಸ್ತೇನೆ ಅಂದರೆ, ನಮ್ಮ ಸಂವಿಧಾನದಲ್ಲಿ ಯಾರಿಗೂ ಕೊಲೆ ಮಾಡುವ ಹಕ್ಕನ್ನು ಕೊಟ್ಟಿಲ್ಲ. ಅದು ಕಾನೂನು ಬಾಹಿರ ಕೃತ್ಯ. ಅದನ್ನು ಗೋಡ್ಸೆ ಒಪ್ಪಿಕೊಂಡಿದ್ದಾನೆ. ನಾನು ಮಾಡಿರುವ ಕೃತ್ಯವನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ನಾನು ಮಾಡಿರುವ ಕೃತ್ಯಕ್ಕೆ ನನಗೆ ಯಾವ ಶಿಕ್ಷೆಯನ್ನು ಬೇಕಾದರೂ ಕೊಡಿ. ನಾನೇ ಗಾಂಧಿಯನ್ನು ಕೊಂದಿದ್ದೇನೆ, ಆದರೆ ಯಾಕೆ ಕೊಂದಿದ್ದೇನೆ ಅಂತ ಹೇಳೋದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ ಅಂತೇಳಿ. ಅದು ಕೋರ್ಟ್ ಹೇಳುತ್ತೆ. ಒಬ್ಬ ಆರೋಪಿಗೂ ಕೂಡ ತಾನು ಏನು ಹೇಳ ಬಯಸ್ತೇನೋ ಹೇಳ್ಕೊಳ್ಳೋಕ್ಕೆ ಅವಕಾಶವನ್ನು ನ್ಯಾಯಾಲಯ ಕಲ್ಪಿಸಿದೆ ಆರೋಪಿಗೆ. ಆರೋಪಿ ನಂತರ ಅವನು ಅಪರಾಧಿ ಆಗ್ತಾನೆ. ಫಸ್ಟ್ ಅಕ್ವಿಸ್ಟ್ ಆಗ್ತಾನೆ ಅಲ್ವಾ? ಅಕ್ವಿಸ್ಟ್ ನಂತರ ಅವನು ಅಪರಾಧಿ ಆಗ್ತಾನೆ. ಅವನಿಗೆ ಮರಣದಂಡನೆ ಆಗಿದೆ. ಗಾಂಧಿಯನ್ನು ಕೊಲೆ ಮಾಡಿದ್ದಕ್ಕೆ ಏನು ಶಿಕ್ಷೆ ಆಗಬೇಕು ಅದಾಗಿದೆ, ಮರಣದಂಡನೆ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮರಣದಂಡನೆ ವಿಧಿಸಿದಾಗ ಈ ಶಿಕ್ಷೆಯನ್ನು ಕಡಿಮೆ ಮಾಡಿ ಬೇರೆ ಶಿಕ್ಷೆಯನ್ನು ಕೊಡಿ ಅಂತ ಕೇಳಿದ್ರು. ಅಂದರೆ ಅವರ ಜೀವವನ್ನು ಉಳಿಸಿ ಬೇರೆ ಕೇಳಿದ್ರು. ಮಹಾತ್ಮ ಗಾಂಧಿಯ ಮಕ್ಕಳು ಕೇಳಿದ್ರು, ರಾಮದಾಸ್ ಗಾಂಧಿ ಅಂತೇಳಿ. ಮಹಾತ್ಮ ಗಾಂಧಿಯ ಮಕ್ಕಳೇ ಕೇಳಿದ್ರು. ರಾಮದಾಸ್ ಗಾಂಧಿ ಪತ್ರ ಬರೆದಿದ್ದಾನೆ, ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ರಾಮದಾಸ್ ಗಾಂಧಿ ಗೋಡ್ಸೆಗೆ ಪತ್ರ ಬರೆದಿದ್ದಾರೆ. ನೀನು ಈಗ ಪಶ್ಚಾತ್ತಾಪ ಪಡ್ಬೋದಲ್ಲ, ದುಡುಕಿಯೇನೋ ಮಾಡಿಬಿಟ್ಟಿದ್ದಿರ್ಬೋದು ನೀನು, ಮನುಷ್ಯ ಸ್ವಭಾವ, ನಿನ್ನ ದೌರ್ಬಲ್ಯ. ಭಗವದ್ಗೀತೆಯ ಶ್ಲೋಕವನ್ನೆಲ್ಲ ಕೋಟ್ ಮಾಡಿ ಹೇಳ್ತಾರೆ. ಇದು ಆ ಶ್ಲೋಕ ಎಲ್ಲ ಹೇಳಿ ನೀನು ತಪ್ಪು ಮಾಡಿದ್ದೆ, ಅದಕ್ಕೆ ನೀನು ಕ್ಷಮೆ ಕೇಳಿದು. ಕ್ಲಬ್ಯಂ ಸಾಘ್ಮ ಪಾರ್ಥ ಈ ಕ್ಷುದ್ರಂ ಹೃದಯ ದೌರ್ಬಲ್ಯಂ ಅಂತ ಹೇಳಿ ಇದು ಮಹಾಭಾರತದ ಶ್ಲೋಕ. ಭಗವದ್ಗೀತೆಯ ಅಧ್ಯಾಯ 2ರಲ್ಲಿ ಶ್ರೀಕೃಷ್ಣ ಅರ್ಜುನಿಗೆ ಹೇಳೋದು, ಮನುಷ್ಯ ನಿನ್ನ ಅಪಭೂಷಕನಂತೆ, ನಿನ್ನ ಇದರಲ್ಲಿ ದೌರ್ಬಲ್ಯ ತುಂಬಿಕೊಂಡಿದೆ ಅಂತ ಹೇಳೋದನ್ನು ಇವನು ಕೋಟ್ ಮಾಡ್ತಾನೆ. ಇವರು ಕೋಟ್ ಮಾಡಿ ಅದನ್ನು ಬರೀತಾರೆ. ನೀನೀಗ ಪಶ್ಚಾತ್ತಾಪ ಪಡ್ಬೋದಲ್ವಾ? ಆಗ ಇವರು ಒಂದು ಪತ್ರ ಬರೀತಾರೆ, ಅದೇ ಮಹಾಭಾರತದ ಅದೇ ಶ್ಲೋಕವನ್ನು ಅರ್ಜುನನಿಗೆ ಹೇಳ್ತಾನೆ. ಅರ್ಜುನ ನಡ್ಕೊಂಡು, ಅಯ್ಯೋ ನನ್ನ ಬಂಧುಗಳು, ನನ್ನ ಗುರು ಭೀಷ್ಮ, ನನ್ನ ದ್ರೋಣಾಚಾರ್ಯ, ನನ್ನ ಅಣ್ಣ ದುರ್ಯೋಧನ, ತಮ್ಮ ದುಶ್ಯಾಸನ, ಇವರನ್ನೆಲ್ಲ ಹೇಗೆ ಕೊಲ್ಲಲಿ, ನನ್ನ ಚಿಕ್ಕಪ್ಪ ಹೇಗೆ ಕೊಲ್ಲಲಿ ಅಂತ ಹೇಳಿದಾಗ ಆಗ ಶ್ಲೋಕ ಬರ್ತದಲ್ಲ. ಇದೇ ಕುರುಕ್ಷೇತ್ರದ ಇದರಲ್ಲಿ ನಮ್ಮ ಭಗವದ್ಗೀತೆಯ ಅಧ್ಯಾಯದಲ್ಲಿ, ನಭುಂಸಕನಂತೆ ವರ್ತಿಸಬೇಡ, ಎತ್ತು ದಗಂಡು ನೀನು ಧರ್ಮಕ್ಕಾಗಿ ನೀನು ಹೋರಾಡು.
ಅದನ್ನು ಕೋಟ್ ಮಾಡಿ ಬರೀತಾನೆ ಗೋಡ್ಸೆ. ಹಿಂಗೂ ಬರೆದಿದ್ದಾರಲ್ಲ ರಾಮದಾಸ್ ಜಿ, ಯಾವುದನ್ನು ಆಯ್ಕೆ ಮಾಡಿಕೊಳ್ಳಿ, ನನಗೆ ಎಲ್ಲಿ ಅಧರ್ಮ ಕಾಣಿತೋ ನಾನು ಅಲ್ಲಿ ಧರ್ಮದ ಹಾದಿಯಲ್ಲಿ ನಡೆದೆ ಅಂತ ಹೇಳ್ತಾನೆ. ಅದು ಅವನು ಹೇಳ್ಕೊಂಡ ಮಾತು. ಏನು ಅಧರ್ಮ ಕಾಣ್ತವ್ರಿ? ಅವನಿಗೆ ಗಾಂಧೀಜಿ ಮಾಡಿದ ಅಧರ್ಮಗಳನ್ನು ಕಂಡಿತು. ಗಾಂಧೀಜಿಯನ್ನು ಬಿಟ್ಟರೆ ಇನ್ನು ಈ ದೇಶವನ್ನೇ ಇನ್ನೊಂದು 4 ಚೂರು ಆಗ್ಬಿಡ್ತದೆ. ಏನು ಗೊತ್ತಾ, ಕಾಶ್ಮೀರದ ಇದು ಬಂತು, ಸ್ವಾತಂತ್ರ್ಯ ಸಿಕ್ತು. ಕಾಶ್ಮೀರ್ ಎಲ್ಲವನ್ನ ಈ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಾಳ ಚಾಣಕ್ಯದಲ್ಲಿ ಎಲ್ಲವನ್ನು ಸೇರಿಸ್ತಾ ಬಂದರು. ಬಲಾತ್ಕಾರ ಮಾಡುವಲ್ಲಿ ಬಲಾತ್ಕಾರವಾಗಿ, ದಂಡ ಪ್ರಯೋಗ ಮಾಡುವಲ್ಲಿ ದಂಡ ಪ್ರಯೋಗದಿಂದ, ಮಧುರವಾಗಿ ಮಾತಾಡುವ ಕಡೆ ಮಧುರವಾಗಿ ಮಾತಾಡಿ, ವಿಶ್ವಾಸದಿಂದ ತಬ್ಬಿಕೊಂಡು ಮೈಸೂರು ರಾಜರನ್ನು ವಿಶ್ವಾಸದಿಂದ ತಬ್ಬಿಕೊಂಡ್ರು. ಈ ಭಾರತದ ಒಕ್ಕೂಟಕ್ಕೆ ಸೇರಿಸ್ತಾ ಬಂದರು. 562 ಪ್ರಾಂತ್ಯಗಳಿದ್ದು ಅಂತ ಹೇಳ್ತಾರೆ. ಎಲ್ಲವನ್ನು ಸೇರಿಸಿ ಆದಮೇಲೆ ಕಾಶ್ಮೀರ ಒಂದು ಉಳಿಯಿತು. ಕಾಶ್ಮೀರ ಉಳಿದಾಗ ಅದನ್ನು ನೆಹರು ಇದೊಂದು ನನಗೆ ಕೊಟ್ಟುಬಿಡಿ, ನಾನು ಇದೊಂದನ್ನು ಸೇರಿಸ್ತೇನೆ. ಅವರ ಕೈಗೆ ಎಲ್ಲ ಕೊಟ್ಟಿದ್ರೆ ಇವತ್ತು 25 ಪ್ರಾಂತ್ಯಗಳು ನಮ್ಮ ದೇಶದಲ್ಲಿ ಬೇರೆ ಬೇರೆ, ಹೌದಲ್ಲ. ಹೈದರಾಬಾದೇ ಬೇರೆ, ಅದೊಂದು ಇನ್ನೊಂದು ಪಾಕಿಸ್ತಾನ, ಕಾಶ್ಮೀರ ಇನ್ನೊಂದು ಪಾಕಿಸ್ತಾನ. ಈ ಸತ್ಯವನ್ನು ನಾನು ಯಾಕೆ ಹೇಳಬಾರ್ದು ಕಾಂಗ್ರೆಸ್ಸಿಗರೇ, ಎಡಪಂಥೀಯರೇ, ಯಾಕೆ ಹೇಳಬಾರ್ದು? ಹೇಳಲೇಬೇಕಲ್ವಾ ಅಂತ. ಈ ಕಾಶ್ಮೀರದ ಹರಿಸಿಂಗ್ ಒಬ್ಬ ಹಿಂದೂ ರಾಜ, ಮುಸಲ್ಮಾನರು ಹೆಚ್ಚಿರುವಂಥ ಪ್ರದೇಶ, ಉನ್ನತ ಸಂಸ್ಕೃತಿ ಇದ್ದಂಥ ನಾಡು, ಕಾಶ್ಮೀರಿ ಪಂಡಿತರ ಒಂದು ನೆಲೆವೀಡು. ಇಂಥ ಜಾಗದ ಹರಿಸಿಂಗಿಗೆ ರಾಜ ಹೇಳ್ತಾರೆ, ನೀನು ಕಾಶಿಗೆ ಹೋಗು ಅಂತ ಹೇಳ್ತಾರೆ. ರಾಜ್ಯ ಬಿಟ್ಟು ತೊಲಗು ಅಂತ ಮಹಾತ್ಮ ಗಾಂಧಿ ಹೇಳಿದ್ದು ಹರಿಸಿಂಗಿಗೆ. ನೀನು ಕಾಶಿಗೆ ಹೋಗು ಅಂತ ಹೇಳ್ತಾರೆ. ಪದವಿ ಬಿಟ್ಟು. ಅದೇ ಹೈದರಾಬಾದ್ ನಿಜಾಮನಿಗೆ ನೀನು ಮೆಕ್ಕಕ್ಕೆ ಹೋಗಬೇಕಂತ ಯಾಕೆ ಹೇಳಿಲ್ಲ ಗಾಂಧೀಜಿ? ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣವನ್ನು ಯಾಕೆ ಸವಿದ್ರಿ ರಾಷ್ಟ್ರಪಿತ? ಯಾಕೆ ಸವಿದ್ರಿ? ಇದು ನಾನು ಆ ಕಾಲದಲ್ಲಿದ್ದರೆ ನಾನು ರೋಷತಪ್ತನಾಗ್ತಿದ್ದೆ. ಆ ಕಾಲದಲ್ಲಿದ್ದರೆ ಅಂದರೆ ಒಬ್ಬ ಹಿಂದೂ ರಾಜನಿಗೆ ಏನು ಹೇಳ್ತೀರಿ ಅದನ್ನು ಹಿಂಗೆ ಹೇಳ್ತೀರಿ, ಒಬ್ಬ ಮುಸಲ್ಮಾನ ರಾಜನಿಗೆ ಏನು ಹೇಳ್ತೀರಿ ಹಿಂಗೆ ಹೇಳ್ತೀರಿ. ನೀವು ದೇವಸ್ಥಾನಗಳು ಹೋಗಿ ಕುರಾನ್ ಪಠಣ ಮಾಡ್ತೀರಿ, ಅದೇ ಮಸೀದಿಗೆ ಹೋಗಿ ಯಾಕೆ ಭಗವದ್ಗೀತೆ ಪಠಣ ಮಾಡಲಿಲ್ಲ? ಭಗವದ್ಗೀತೆಯನ್ನು ನಿಮ್ಮ ಮೇಜಿನ ಮೇಲೆ ಇರಿಸ್ಕೊಂಡಿದ್ದೀರಿ, ಭಗವದ್ಗೀತೆಯ ನೀನು ಆರಾಧಕರಾಗಿದ್ದೀರಿ, ನೀವು ಹಿಂದೂ ಧರ್ಮದ ಪ್ರತಿಪಾದಕರು ಅಂತ ಹೇಳ್ಕೊತೀರಿ. ನೀವು ಯಾಕೆ ಭಗವದ್ಗೀತೆಯನ್ನು ಅದರಲ್ಲಿ ಒಳ್ಳೆಯ ಅಂಶಗಳಿದೆ ಅಂತ ಹೇಳ್ಕೊಳ್ತೀರಲ್ಲ, ಆ ಭಗವದ್ಗೀತೆಯನ್ನು ಯಾಕೆ ಮಸೀದಿಯಲ್ಲಿ ಹೋಗಿ ಪಠಣ ಮಾಡಲಿಲ್ಲ? ಅದೇಕೆ ಪೊಲೀಸ್ ಬೆಂಗಾವಲಿನಲ್ಲಿ ನೀವು ದೇವಸ್ಥಾನದಲ್ಲಿ ಕುರಾನ ಪಠಣ ಮಾಡ್ತೀರಿ? ಇದು ಯಾವ ನ್ಯಾಯ? ಈ ನ್ಯಾಯಗಳನ್ನು ಕೇಳೋಕ್ಕೆ ನಾನು ಹೊರಟಿದ್ದೇನೆ. ಒಂದು ಅನೇಕ ಖಿಲಾಫತ್ ಚಳವಳಿ. ಖಿಲಾಫತ್ ಚಳವಳಿ ಅಂದರೆ ಏನು ಪಾಠವನ್ನು ನಮಗೆ ಮಾಡಿದ್ದೀರಿ ನೀವು? ಸ್ವಾತಂತ್ರ್ಯ ಚಳವಳಿನ ಅದು? ನಾನ್ಸೆನ್ಸ್. ಈ ತಪ್ಪು ಪಾಠವನ್ನು ಯಾಕೆ ನನಗೆ ಕೊಟ್ಟಿರಿ ಅಂತ ನಾನು ಇವತ್ತು ನಿಮ್ಮನ್ನು ಕೇಳ್ತಾ ಇದ್ದೀನಿ. ನಾನು ಯಾಕೆ ಈ ತಪ್ಪು ಪಾಠವನ್ನು ಓದಿದೆ? ನಾನು ನಂತರ ಓದಿದಾಗ ಖಿಲಾಫತ್ ಚಳವಳಿ ಅಂದ್ರೇನು? ತುರ್ಕಿಸ್ತಾನದ ಟರ್ಕಿಯ ಒಬ್ಬ ಖಲೀಫನನ್ನು ಅವರ ಇಸ್ಲಾಂ ಧರ್ಮದಲ್ಲಿ ಪ್ರವಾದಿಗಳ ನಂತರದವರು ಅಂತ ಘೋಷಣೆ ಮಾಡಿಕೊಂಡಿತ್ತು. 4-5 ಖಲೀಫರು. ಪ್ರಾಫಿಟ್ ಮಹಮ್ಮದ್ ಪೈಗಂಬರ್ ಪ್ರವಾದಿ, ಇಸ್ಲಾಂ ಪ್ರವಾದಿ. ಆ ಪ್ರವಾದಿಯ ನಂತರದಲ್ಲಿ ಅವರು ತೀರ್ಕೊಂಡ ನಂತರ ಖಲೀಫರು. ಈ ಖಲೀಫಾ, ಈ ತುರ್ಕಿಸ್ತಾನದಲ್ಲಿ ಖಲೀಫಾ, ಮುಸ್ಲಿಂ ರಾಷ್ಟ್ರ ಅದು. ತುರ್ಕಿಸ್ತಾನ ಮುಸ್ಲಿಂ ರಾಷ್ಟ್ರ, ಹಿಂದೂಗಳ ರಾಷ್ಟ್ರ ಅಲ್ಲ. ಅಲ್ಲಿ ಈ ಖಲೀಫನೇ ರಾಜ, ಅವನೇ ಸುಲ್ತಾನ. ಅವನ ದುರಾಡಳಿತ ಕಂಡು, ಅವನ ಸರ್ವಾಧಿಕಾರದಿಂದ ಅವನ ಹಿಂಸೆಯನ್ನು ಕಂಡು ಅವನನ್ನು ಇಳಿಸ್ತಾರೆ. ಯಾರು? ತುರ್ಕಿಸ್ತಾನದ ಜನ ಇಳಿಸ್ತಾರೆ, ಇಸ್ಲಾಂನ ಜನ ಇಳಿಸ್ತಾರೆ, ಮುಸ್ಲಿಮರು ಇಳಿಸ್ತಾರೆ. ಆತ ಓಡಿ ಹೋಗ್ತಾನೆ ಪ್ರಾಣ ಭಯದಿಂದ. ಆಗ ಈ ಖಲೀಫಾ ಇಸ್ಲಾಂ ಧರ್ಮದ ಒಬ್ಬ ಪ್ರವಾದಿ ಅಂತ ಇರ್ತಾರಲ್ಲ, ಕೆಲವು ರಾಷ್ಟ್ರಗಳು, ಇಸ್ಲಾಮಿಕ್ ರಾಷ್ಟ್ರಗಳು ಪ್ರತಿಭಟನೆಗೆ ಇಳಿತವೆ. ಇದನ್ನು ಈ ಮಹಾತ್ಮ ಗಾಂಧೀಜಿಯವರು ನೋಡಿದರು, ಕೇಳಿದ್ರು. ಓಹೋ, ಇದನ್ನು ನಾವು ಇಂಡಿಯಾಕ್ಕೆ ತಂದರೆ ಹೇಗೆ? ಆಪರೇಷನ್ ಖಲೀಫಾ, ಅದು ಮಹಾತ್ಮ ಗಾಂಧಿದು ಆಪರೇಷನ್ ಖಲೀಫಾ. ಇದನ್ನು ಭಾರತಕ್ಕೆ ತಂದರು. ಇವರ ಸಾವರ್ತಿ ಇದ್ದಾರಲ್ಲ, ಮೌಲಾನಾ ಅಬ್ದುಲ್ ಕಲಾಂ ಆಜಾದು ಇಂಥವ್ರು ಇದ್ದಾರಲ್ಲ ಕೆಲವರು, ಅವ್ರನ್ನೆಲ್ಲ ಕರೆದು ನೋಡಿ, ಈ ಮುಸ್ಲಿಮರನ್ನ, ಅದುವರೆಗೆ ಮುಸ್ಲಿಮರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಇಲ್ಲ. ಈಗ ಈ ನಾಡನ್ನು ಕಟ್ಟಿದವರು ಹಿಂದೂಗಳು ರೀ.
ಈ ನಾಡಿಗೆ ಬೆವರು ಸುರಿಸಿದವರು ಹಿಂದೂಗಳು, ರಕ್ತ ಹರಿಸಿದವರು ಹಿಂದೂಗಳು. ಯಾವುದೋ ಶತಮಾನದಿಂದ ಭವ್ಯ ಪರಂಪರೆ, ಋಷಿ ಪರಂಪರೆಗಳ ನಾಡು ಇದು, ಸಂತರ ನಾಡಿದು. ಈ ಮುಸಲ್ಮಾನ ಜನಸಾಮಾನ್ಯರು ಸ್ವಾತಂತ್ರ್ಯ ಚಳವಳಿ ಇರಲೇ ಇಲ್ಲ, ನಾಯಕರನ್ನು ಒಂದೆರಡು ಹೀಗೆ ನಾಯಕರನ್ನು ಬಿಟ್ಟರೆ. ಆಗ ಅವರು ಇದನ್ನು ತರಣೆಲಿಗೆ ಖಲೀಫಾ ಅಂದರೆ ನಮ್ಮ ಇಸ್ಲಾಮಿನ ಎಲ್ಲ ಜನಸಾಮಾನ್ಯ ಅವರ ತಲೆ. ಅದುವರೆಗೆ ಭಾರತದ ಮುಸಲ್ಮಾನರು ಇವರ ಜೊತೆ ಚೆನ್ನಾಗಿದ್ದರು. ಹಿಂದೂಗಳು, ಉರುಸುಗಳು ಅನೇಕ ಕಡೆಗಳಲ್ಲಿ ಎರಡೂ ಸೇರಿ ಹಬ್ಬ ಆಚರಿಸ್ತಿದ್ರು. ಗಣಪತಿ ಹಬ್ಬಕ್ಕೆ ಅವರು ಬರ್ತಾಯಿದ್ರು, ಅವರ ಉರುಸಿಗೆ ಹಿಂದೂಗಳು ಹೋಗ್ತಾಯಿದ್ರು. ಎಲ್ಲರೂ ಈಗಲೂ ಕೆಲವು ಕಡೆ ಇದೆ, ಸತ್ಸಂಪ್ರದಾಯ ಈಗಲೂ ಇದೆ, ಅದೇನಿಲ್ಲ ಅಂತಲ್ಲ, ಈಗಲೂ ಇದೆ. ಆಗ ಆ ಖಲೀಫರ್ ಅಂತಂದು ಖಿಲಾಫತ್ ಚಳುವಳಿ ಅಂತೇಳಿ ಪ್ರಾರಂಭ ಮಾಡಿದ್ದಾರೆ. ಆದರೆ ಪ್ರಥಮ ಅಧ್ಯಕ್ಷ ಯಾರು? ಮುಸ್ಲಿಂ ಅಲ್ಲ, ಗಾಂಧೀಜಿ. ಖಿಲಾಫತ್ ಚಳುವಳಿಯ ಪ್ರಥಮ ಅಧ್ಯಕ್ಷ ಇವರು. ಅವರ ತಲೆಯೊಳಗೆ ಮತಾಂಧತೆಯ ವಿಷಬೀಜ ಬಿತ್ತಲಾಯಿತು. ಕುರಾನಿನ ಅಂಶಗಳು ಅದರಲ್ಲಿ ಏನು ಹೇಳಿದೆ ಅಂದರೆ, ನಮ್ಮ ಬಹುದೇವತಾ ಆರಾಧಕರು ನಮ್ಮ ಶತ್ರುಗಳು, ನಾವು ಏಕದೇವನಿಷ್ಠರು, ಅವರನ್ನು ಕೊಲ್ಲಿ ಚಚ್ಚಿ ಇಂಥ ಕೆಲವು ಇದ್ದಾವೆ, ಕುರಾನಲ್ಲಿ ಇದ್ದಾವೆ, ಲಾಲುಗಳಿದ್ದಾವೆ. ಅದನ್ನು ಕೆಲವು ಸೈಲೆಂಟ್ ಆಗಿರ್ತದೆ, ಅದನ್ನು ತೆಗೆಯಲಾಯಿತು, ಹೊರ ತೆಗೆಯಲಾಯಿತು. ಇವರ ತಲೆಗೆ ತುಂಬಲಾಯಿತು. ಹೇಗೆ ತುಂಬಲಾಯಿತು ಅಂದರೆ, ಇವರು ನಿಮ್ಮ ಕಾಫಿರರು, ಇಸ್ಲಾಂ ಧರ್ಮ ಒಪ್ಪದವರು ಕಾಫಿರರು, ಈ ಬ್ರಿಟಿಷರು ಕಾಫಿರರು, ಅವರು ಇಸ್ಲಾಂ ಧರ್ಮ ಒಪ್ಪಲ್ಲ, ಕ್ರಿಶ್ಚಾನಿಗಳು. ಹೀಗೆ ತುಂಬಿಸಿ ಬ್ರಿಟಿಷರ ವಿರುದ್ಧ ಇವರನ್ನು ಎತ್ತಿಕಟ್ಟಬೋದು ಅಂತ ಮಾಡಿದ್ರೆ ಅದು ಕೊನೆಗೆ ರಿವರ್ಸ್ ಹಿಂದೂಗಳ ವಿರುದ್ಧ ಆಗ್ಬಿಡೋದು. ಯಾಕೆಂದರೆ ಇವರು ಕಾಫಿರರೇ ಅಲ್ಲ, ಬಹುದೇವತಾ. ಇದರ ಪರಿಣಾಮ ಏನಾಯಿತು? ಮಲಬಾರಿನಲ್ಲಿ ಮೋಪ್ಲಾ ದಂಗೆ ಆಯಿತು. ಕೊಡಗಿನ ಪಕ್ಕ ಅದಿರೋದು. ಅಲ್ಲಿ ಎಷ್ಟೊಂದು ಈ ಮತಾಂಧ ಮುಸ್ಲಿಮರು ಈ ಕಾಫಿರರನ್ನು ನಾಶ ಮಾಡಬೇಕು ಅಂತೇಳಿ ಹಿಂದೂಗಳನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ರು, ಮತಾಂಧ ಮಾಡಿದರು. ಎಷ್ಟೋ ಹೆಣ್ಣು ಮಕ್ಕಳು ಬಾವಿಗಾರಿಕೊಂಡ್ರು, ಗರ್ಭಿಣಿಯರ ಹೊಟ್ಟೆಯನ್ನು ಬಗೆದು ಆ ಮಗುವನ್ನು ಮೇಲೆ ಕಾರಿಸಿ ಅದಕ್ಕೆ ಚಾಕನ್ನು ಕತ್ತಿಯನ್ನು ಕೊಟ್ಟು ಕರಳುಗಳು, ತಲೆಗಳು, ರುಂಡಗಳು ರಸ್ತೆಯಲ್ಲಿ ಚೆಲ್ಲಾಡಿದವು, ರಕ್ತದ ಹೊಳೆಯಾಗಿ ಹರಿದವು. ಇದು ಮೋಪ್ಲಾ ದಂಗೆ. ಸಹಸ್ರ ಹಿಂದೂಗಳ ನರಭೇದ ಆಯಿತು. ಇದೇ ಮಹಾತ್ಮ ಗಾಂಧೀಜಿ ಅವರು ಧರ್ಮಕ್ಕಾಗಿ ಹೋರಾಡಿದರು ಅಂದುಬಿಟ್ರು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.